ಮಕ್ಕಳೇ, ಅಕ್ಬರನು ಒಂದು ದಿನ ಸುಖವಾಗಿ ಭೋಜನವನ್ನು ಮಾಡಿ ರಾತ್ರಿ ನಿದ್ರೆಯಲ್ಲಿದ್ದ. ಒಂದು ಕನಸು ಬಿತ್ತು ಅವನಿಗೆ. ಅವನ ಹಲ್ಲುಗಳು ಬಿದ್ದು ಹೋದ ಹಾಗೆ ಕಂಡವು. ಕೂಗಾಡಿದ, ಎದ್ದು ಕುಳಿತ. ಅಯ್ಯೋ, ತನ್ನ ಹಲ್ಲುಗಳು ಬಿದ್ದು ಹೋದವು. ನೋಡ್ತಾನೆ, ಎದ್ದು ಕುಳಿತಾಗ ಓಹೋ, ಇದು ಬಿದ್ದದ್ದಲ್ಲ, ಕನಸು. ಆದರೆ ಕನಸಿನಲ್ಲಿ ಹಲ್ಲು ಬಿದ್ದು ಹೋದ ಹಾಗೆ ಕಾಣಬಾರದಲ್ಲ, ಇದು ಅಪಶಕುನ ಎಂಬುದಾಗಿ ಎಲ್ಲ ಕಡೆಯಲ್ಲಿ ಹೇಳ್ತಾರೆ. ಚಿಂತೆ ಆಯಿತು. ಚಿಂತೆಯಲ್ಲಿಯೇ ನಿದ್ರೆ ಮಾಡದೆ ರಾತ್ರಿಯನ್ನು ಕಳೆದ. ಬೆಳಗಾದ ಕೂಡಲೇ ಉತ್ತಮರಾದಂತಹ ಜ್ಯೋತಿಷಿಗಳನ್ನು ಕರೆಸಿದ. ರಾಜ ಅವನು ಕರೆದಾಗ ಯಾವ ಜ್ಯೋತಿಷಿಗಳು ಬರ್ತಾರೆ? ಜ್ಯೋತಿಷಿಗಳು ಬಂದರು. ಏನು ಪ್ರಭುಗಳೇ, ಜ್ಯೋತಿಷಿಗಳೇ, ರಾತ್ರಿ ನನಗೆ ಕನಸಿನಲ್ಲಿ ನನ್ನ ಹಲ್ಲು ಬಿದ್ದು ಹೋದ ಹಾಗೆ ಕಂಡಿತು. ಇದರ ಫಲವನ್ನು ನೀವು ಹೇಳಬೇಕು. ಆಗ ಜ್ಯೋತಿಷಿಗಳು ಗುಣಿಸಿದರು, ಎಣಿಸಿದರು, ತಲೆ ಕೆಳಗೆ ಮಾಡಿ ಹೇಳಿದರು, ಪ್ರಭು, ನಾವು ಸತ್ಯವನ್ನೇ ಹೇಳಬೇಕು, ಸುಳ್ಳನ್ನು ಆಡುವಂತಿಲ್ಲ. ನಿಮ್ಮ ಈ ಹಲ್ಲು ಬಿದ್ದು ಹೋದಂತಹ ಕನಸಿನ ಫಲ ನೀವು ನಿಮ್ಮ ಬಂಧು ಬಾಂಧವರೆಲ್ಲ ನಿಮ್ಮ ಕಣ್ಣು ಮುಂದೆ ಮರಣ ಹೊಂದುವುದನ್ನು ನೋಡ್ತೀರಿ ಎಂಬುದಾಗಿ ಆಗುತ್ತದೆ. ಏನು ಸಿಟ್ಟು ಬಂತು ಅಕ್ಬರನಿಗೆ. ನಾನು ಬಂಧು ಬಾಂಧವರು ತೀರ್ಕೊಳ್ತಾರೆಯೇ? ರಾಜನಾದಂಥವನು ನಾವು, ಸಾಧ್ಯವಿಲ್ಲ. ಸಿಟ್ಟು ಬಂತು. ಮನೆಗೆ ಕಳಿಸಿಬಿಟ್ಟ ಜ್ಯೋತಿಷಿಗಳನ್ನು. ಸಿಟ್ಟಿನಲ್ಲಿ ಕುಳಿತ ಸಂದರ್ಭ, ನಿಧಾನವಾಗಿ ಬೀರ್ಬಲ್ಲ ಅಲ್ಲಿ ಬಂದ. ಬೀರ್ಬಲ್ಲ ಮಂತ್ರಿಗಳೇ, ಏನು ಪ್ರಭು, ಸಿಟ್ಟು ಬಂದ ಹಾಗಿದೆಯಲ್ಲ, ಏನಾಯಿತು? ಅಕ್ಬರ್ ಹೇಳಿದ ಕನಸು ಬಿದ್ದದ್ದು ಮತ್ತು ಜ್ಯೋತಿಷಿಗಳು ಫಲ ಹೇಳಿದ್ದನ್ನು. ನೀವೇನೆನ್ನುತ್ತೀರಿ ಬೀರ್ಬಲ್ಲರವರೇ? ಆಗ ಬೀರ್ಬಲ್ಲ ಹೇಳಿದ, ನಿಮ್ಮ ಬಂಧು ಬಾಂಧವರೆಲ್ಲರಿಗಿಂತ ನಿಮ್ಮ ಆಯುಷ್ಯ ಹೆಚ್ಚಿದೆ ಅಂದುಬಿಟ್ಟ ಬೀರ್ಬಲ್ಲ. ಅಕ್ಬರನಿಗೆ ಹೌದೆನಿಸಿತು. ನನ್ನ ಆಯುಷ್ಯ ಹೆಚ್ಚಿದೆ ಅಂತ ಹೇಳಿದಾಗ ಸುಖವಾಯಿತು. ನಿಜ ಹೇಳಿದ್ದೀರಿ ಬೀರ್ಬಲ್ಲವರೇ ನೀವು ಅಂದ. ಒಳ್ಳೆಯ ಉಡುಗೊರೆಗಳನ್ನು ಕೊಟ್ಟುಬಿಟ್ಟ. ಇದು ಬೀರ್ಬಲ್ಲನ ಜಾಣತನ. ಕಣ್ಣು ಮುಂದೆ ಎಲ್ಲರೂ ಸತ್ತು ಹೋಗುತ್ತಾರೆ ಅಂತ ಹೇಳಿದಾಗ ದುಃಖವಾಗೋಯಿತು. ಅದೇ ವಿಷಯವನ್ನು ಹೇಳುವ ರೀತಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಆಯುಷ್ಯ ನಿಮಗಿದೆ ಅಂತ ಹೇಳಿದಾಗ ಅಕ್ಬರನಿಗೆ ಸಂತೋಷವಾಗ್ತದೆ. ಇದು ಕೂಡ ಮಾತನಾಡುವಾಗ ಜಾಣತನ ಬೇಕು, ಬುದ್ಧಿವಂತಿಕೆ ಬೇಕು. ಬೀರ್ಬಲ್ಲನ ಕಥೆಗಳಲ್ಲಿ ಅಂತಹ ವಿಷಯಗಳು ಭಾಳ ಬರ್ತವೆ. ಸಾಂದರ್ಭಿಕವಾದಂತಹ ಉತ್ತರ ಕೊಡುವ ಜಾಣ್ಮೆ ಇಲ್ಲಿ ಕಾಣ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.